ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ನಟಿ ಸಂಜನಾ ಗರ್ಲಾನಿ ಅವರು ಜಾಯ್ನ್ ಆಗಿದ್ದಾರೆ. ಸಂಜನಾ ನಮಸ್ತೆ. ಸಂಜನಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ, ನನ್ನ ಧ್ವನಿ ಕೇಳಿಸ್ತಾ ಇದೆ. ಎಸ್ ಸಂಜನಾ, ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ? ನೀವು ಕೂಡ ನೇರ ಸಂಪರ್ಕದಲ್ಲಿ ಬಂದಿದ್ರಿ, ನೆನ್ನೆ ಎಲ್ಲ ಮಾತನಾಡಿದ್ರಿ, ಲೈವ್ ಅಲ್ಲಿ ಇದ್ರಿ. ಏನ್ ಹೇಳ್ತೀರಿ? ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ದಿಸ್ ಇನ್ಸಿಡೆಂಟ್? ನನಗಂತೂ ಕೈ ಕಾಲೆಲ್ಲ ತಣ್ಣಕ್ಕಾಗೋಗಿದೆ ಈ ಒಂದು ಇನ್ಸಿಡೆಂಟ್. ಇನ್ನ ಹೊಸ ಹೊಸ ಗಂಭೀರವಾದ ಸುದ್ದಿಗಳು, ಗಂಭೀರವಾದ ಡೆವಲಪ್ಮೆಂಟ್ಸ್ ಬರ್ತಾನೆ ಹೋಗ್ತಾ ಇದೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಈ ಎಲ್ಲ ನ್ಯೂಸ್ ಏನು ಬರ್ತಾ ಇದೆಯೋ, ಅಂದರೆ ಇದು ಒನ್ ಪಾಯಿಂಟ್ ಮೇಲೆ ಇನ್ನೊಂದು ಪಾಯಿಂಟ್, ಇನ್ನೊಂದು ಪಾಯಿಂಟ್ ಮೇಲೆ ಇನ್ನೊಂದು ಪಾಯಿಂಟ್ ಬರ್ತಾನೆ ಇದೆ. ನನಗೆ ನಿನ್ನೆ ಕಮಿಷನರ್ ಸಾಹೇಬರು ದಯಾನಂದ್ ಸರ್ ಏನು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಈ ಸಮಯಕ್ಕೋಸ್ಕರ ಯಾವುದೂ ತೀರ್ಪು ನಾವು ನೀಡಬಾರ್ದು. ನಮಗೆ ನೀಡೋ ಒಂದು ತೀರ್ಪು ಅಧಿಕಾರನೂ ಇಲ್ಲ. ಇವರು ಅಪರಾಧಿಗಳು ಅಥವಾ ನಿರಪರಾಧಿಗಳು ಅಂತ. ಈಗಿಗೆ ಬರೀ ಏನು ಸಿಚುವೇಶನ್ ಆಗಿದೆಯೋ, ಖಂಡಿತವಾಗ್ಲೂ ಸಿಚುವೇಶನಲ್ಲಿ ಸ್ಟಕ್ ಆಗಿದ್ದಾರೆ ಆ್ಯಂಡ್ ಆರೋಪಿಗಳಾಗಿದ್ದಾರೆ. ಬಟ್ ಇವ್ರು ಇಂಥವ್ರು, ಇವ್ರು ಕೆಟ್ಟವರು ಅಂತ ನಾವು ಇನ್ನೂ ಇಮಿಡಿಯೇಟ್ಲಿ ಏನು ಜಜ್ಮೆಂಟು ನಮ್ಮ ಮನಸ್ಸಲ್ಲೂ ಪಾಸ್ ಮಾಡಬಾರ್ದು, ನಮ್ಮ ತಲೆನಲ್ಲೂ ಪಾಸ್ ಮಾಡಬಾರ್ದು. ಇದು ಇನ್ನೂ ತುಂಬಾ ಒಂದು ಅರ್ಲಿ ಸ್ಟೇಜ್ ಏನಾದರೂ ಒಂದು ಹೇಳೋದಕ್ಕೆ. ವಿಚಾರಣೆಗಳು ಇನ್ನೂ ನಡೀತಾ ಇದ್ದಿವೆ. ಸೊ ಅದು ನಮಗೆ ಕಮಿಷನರ್ ಸರ್ ಅವರ ಹೇಳಿಕೆನಲ್ಲೇ ಹೇಳಿದರು. ಸೊ ವಿಚಾರಣೆನ ನಡೀಲಿಕ್ಕೆ ಬಿಟ್ಟು ನಾವು ಟ್ರಯಲ್ಸ್ನ ನಡಿಬಾರ್ದು ಅಂತ ನನಗನ್ಸುತ್ತೆ. ವೆಲ್, ಆದರೆ ಈಗ ಸಹಜವಾಗಿ ಜನರಿಗೊಂದು ಕುತೂಹಲ ಇರುತ್ತೆ. ದರ್ಶನ್ ಅಂತಂದ್ರೆ ಅವ್ರಿಗೆ ಎಷ್ಟು ದೊಡ್ಡ ಫ್ಯಾನ್ ಬೇಸ್ ಇತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇಟ್ಸ್ ಟೂ ಅರ್ಲಿ ನೀವು ಹೇಳ್ದಂಗೆ ಅಂತ. ಆದ್ರೂ ಇಲ್ಲಿ ಯಾರು ಅಪರಾಧಿಗಳು ಅಂತ ಹೇಳ್ತಿಲ್ಲ, ಆರೋಪಿ ಅಂತಾನೆ ಹೇಳ್ತಾ ಇರೋದು. ಆ ಆರೋಪಿ ಸ್ಥಾನಕ್ಕೆ ಬರ್ಬೇಕಾದ್ರೂ ಏನಾದ್ರೂ ಒಂದು ಪ್ರಮುಖ ಸಾಕ್ಷಿ ಇರ್ಬೇಕಲ್ವಾ? ಪೊಲೀಸರು ಒಬ್ಬ ಸ್ಟಾರ್ ನಟನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಅಂದಾಗ ಸಾಕಷ್ಟು ಯೋಚನೆ ಮಾಡಿ ಅರೆಸ್ಟ್ ಮಾಡಿರ್ತಾರೆ. ಇಷ್ಟೆಲ್ಲ ನಡೆದಿದೆ, ಕೊಲೆ ಆಗಿರೋದಂತೂ ಸತ್ಯ. ಅದರಲ್ಲಿ ಹೇಳಿದ್ದಾರೆ, ದರ್ಶನ್ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕೊಲೆ ಮಾಡಿ ಅಂತ ಹೇಳಿಲ್ಲ, ಜಸ್ಟ್ ಬೆದರ್ಸಿ ಅಂತ ಹೇಳಿದ್ದೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನಂತ ಅನ್ಸುತ್ತೆ ನಿಮ್ಗೆ? ಮೊದಲನೇದಾಗಿ ನೀವು ಯಾವ ಮಾತು ಹೇಳ್ತಾ ಇದ್ದೀರಾ, ದರ್ಶನ್ ಅವ್ರು ಪೊಲೀಸ್ ಸ್ಟೇಷನಲ್ಲಿ ಈ ಥರ ಹೇಳಿದ್ದಾರೆ, ಬರೀ ಬೆದರಿಸಿ ಅಂತ ಅಥವಾ ಕೊಲೆ ಮಾಡಿಬಿಡಿ ಅಂತ, ಈ ಮಾತನ್ನು ನಾನು ಅಫಿಷಿಯಲ್ ಆಗಿ ಯಾವ ಸ್ಟೇಟ್ಮೆಂಟಿಂದ ನಾನು ಕೇಳಿಲ್ಲ. ಇದು ಬರೀ ನಾನು 1-2 ನ್ಯೂಸ್ ಚಾನೆಲ್ಸಲ್ಲಿ ಕೇಳ್ಪಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ಲಿ ವಿ ಶುಡ್ ಅಲವ್ ದ ಲಾ ಆ್ಯಂಡ್ ಆರ್ಡರ್ ಆಫ್ ದ ಕಂಟ್ರಿ. ಪೊಲೀಸರವರು ಎಷ್ಟು ಶ್ರಮೆ ಪಟ್ಬಿಟ್ಟು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಈ ಒಂದು ಕೇಸ್ ಮೇಲೆ. ನಾವು ಪೊಲೀಸರವರನ್ನು ಮೊದಲನೇದಾಗಿ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಐ ಸ್ಟ್ರಾಂಗ್ಲಿ ಬಿಲೀವ್ ನಾವು ಇಷ್ಟು ಸೇಫ್ಟಿಯಾಗಿ ನೆಮ್ಮದಿ ಅನುಭವಿಸ್ತಾ ಇದ್ದೀವಿ ಅಂದರೆ ನಮ್ಮ ಮನೆಗಳಲ್ಲಿ, ನಮ್ಮ ರೋಡಲ್ಲಿ ಯಾರು ಒಂದು ಮರದಿಂದ ಒಂದು ಹಣ್ಣು ಕಿತ್ಕೊಂಡು ಹೋಗಲ್ಲ ಅಂದರೆ, ಕಳ್ತನ ಮಾಡಿದ್ರೆ ಪೊಲೀಸ್ ನಮಗೆ ಕ್ಷಮೆ ನೀಡ್ತಾರೆ, ಶಿಕ್ಷೆ ನೀಡ್ತಾರೆ ಅಂತ ಒಂದು ಭಯ ಇದೆ, ಒಂದು ಎಚ್ಚರಿಕೆ ಇದೆ ಜನರಲ್ಲಿ. ಹಾಗಾಗಿ ನಾವು ನೆಮ್ಮದಿಯಿಂದ ಜೀವನ ಮಾಡ್ತಾ ಇರೋದು. ಸೊ ಪೊಲೀಸರವರು ಅವ್ರ ಕಾರ್ಯ ಏನು ಮಾಡ್ತಾ ಇದ್ದಾರೆ ಅದು ನಾವು ಖಂಡಿತವಾಗ್ಲೂ ಹೃದಯಪೂರ್ವಕವಾಗಿ ನಾವು ಗೌರವಿಸಬೇಕು. ಆ್ಯಂಡ್ ಅಗೇನ್ ದರ್ಶನ್ ಅವರು ಇದು ಹೇಳಿದ್ರು ಅಥವಾ ಇನ್ನೊಬ್ಬರು ಬಂದ್ಬಿಟ್ಟು ಅವರೇ ಕೊಲೆ ಮಾಡಿದಾರಂತ ಹೇಳಿದ್ರು, ಅಥವಾ ಇನ್ನೊಬ್ಬರು ಬಂದರು ಇಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು. ಇದೆಲ್ಲ ಎಲ್ಲೋ ಒಂದು ಕಡೆ ಇಟ್ಸ್ ಅನ್ಪ್ರೂವನ್ ಫ್ಯಾಕ್ಟ್ಸ್. ಇಟ್ಸ್ ಟೂ ಅರ್ಲಿ ಟು ಬಿ ಡಿಸ್ಕಸಿಂಗ್ ಆನ್ ದಿ ಅನ್ಪ್ರೂವನ್ ಫ್ಯಾಕ್ಟ್ಸ್ ಅಂತ ನನಗೆ ಅನಿಸ್ತಾ ಇದೆ. ಈಗ ಉದಾಹರಣೆಯಾಗಿ ನಾನೇ ನಿಮ್ಮ ಮುಂದೆ ಒಂದು ಸೆಲೆಬ್ರಿಟಿ ಆಗಿ ಕೂತಿದ್ದೀನಿ. ನನ್ನ ಜೊತೆ 3 ವರ್ಷ ಹಿಂದೆ ಒಂದು ಕೇಸ್ ಆಗಿತ್ತು ಅಂತ ಇದು ಪ್ರತಿಯೊಂದು ಸಮರ್ಥ ಕರ್ನಾಟಕ ಜನತೆಗೆ ಗೊತ್ತು. ಆವಾಗ ನನಗೂ ಅರೆಸ್ಟ್ ಮಾಡಿದರು ಅಂತ ಗೊತ್ತು. ಆವಾಗ ಹೌದು, ಈಗ ಸಂಜನಾ ಆರೋಪಿ ಆಗಿದ್ದಾಳೆ ಅಂದರೆ ಅವಳು ಖಂಡಿತವಾಗ್ಲೂ ಏನಾದರೂ ಒಂದು ಮಾಡೇ ಇರ್ತಾಳೆ, ಇಲ್ಲಾಂದರೆ ಅವಳು ಹೇಗೆ ಆರೋಪಿ ಆಗಿರ್ತಾಳೆ ಅಂತ ಇದೇ ಚರ್ಚೆ ನಿಮ್ಮ ಚಾನೆಲಲ್ಲಿ, ಪ್ರತಿಯೊಂದು ಚಾನೆಲಲ್ಲಿ ನಡೀತು. ನಾನು ಅರೆಸ್ಟ್ ಆಗಿಬಿಟ್ಟು ನನಗೂ ಲಿಟ್ರಲಿ 3 ಮಂತ್ಸ್ ನನಗೆ JC-ನಲ್ಲಿ ನಾನು ಕಳೆದಿದ್ದೆ. ಸೊ 3 ಮಂತ್ಸ್ ಇದ್ದಾರೆ, ಇವ್ರಿಗೆ ಬೇಲ್ ಸಿಕ್ಕಿಲ್ಲ ಅಂದರೆ ಖಂಡಿತವಾಗ್ಲೂ ಇವ್ರು ಕ್ರಿಮಿನಲ್ ಅಂತಾನೆ ಜನರ ಮನಸ್ಥಿತಿ ಇತ್ತು. ಬಟ್ ಇವತ್ತು ಆ ಒಂದು ಕೇಸ್ ನನ್ನ ಮೇಲೆ ಏನಿತ್ತು ಕಂಪ್ಲೀಟಾಗಿ ಸುಳ್ಳು ಅಂತ ಡಿಕ್ಲೇರ್ ಆಗಿದೆ. ಹೈಕೋರ್ಟಲ್ಲಿ ನಾವು ಕೇಸ್ ಗೆದ್ದಿದ್ದೀವಿ. ನಾನು ಕೇಸಿಂದ ಹೊರಗೆ ಬಂದಿದ್ದೀನಿ. ನಾನು ಕೇಸಿಂದ ಹೊರಗೆ ಬಂದಿದ್ದ ಸುದ್ದಿ ಎಲ್ಲೂ ಪ್ರಿಂಟೇ ಆಗಿಲ್ಲ, ಯಾಕಂದರೆ ಅದು ಒಂದು ತುಂಬ ಪಾಸಿಟಿವ್ ಸುದ್ದಿ ಆಗಿದೆ. ಅದರಿಂದ ಬಹುಶಃ ನನಗೆ ಒಳ್ಳೇದಾಗುತ್ತೆ, ಅಥವಾ ಹಿಂದೆ ಏನು ಹೇಳಲಾಗಿದೆ ಅದಕ್ಕೆ ಒಂದು
ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಆಗುತ್ತೆ. ಬಟ್ ಆ ಒಂದು ಸಮಯ 3 ತಿಂಗಳು ನಾವೇನು ಅನುಭವಿಸಿದ್ವಿ, ಮತ್ತು ಈ ಪ್ರಾಬ್ಲಮಿಂದ ಮನೆಗೆ ಬಂದಾದಮೇಲೆ ಇನ್ನೊಂದು ವರ್ಷ ನಾವು ಎಷ್ಟು ಅವಮಾನ ಅನುಭವಿಸಿದ್ವಿ, ಅದರ ನೋವು, ಅದರ ಸಂಕಷ್ಟ ನನಗೆ ಗೊತ್ತು. ಅಲ್ಲಿ ಏನಾಗಿತ್ತಂದರೆ, ನನ್ನ ಒಬ್ಬ ತುಂಬ ಪರಿಚಯ ಇದ್ದ, ತುಂಬ ಕ್ಲೋಸ್ ಆಗಿದ್ದ ಒಂದು ಗೆಳೆಯ ಅರೆಸ್ಟ್ ಆಗಿದ್ದ. ಅವನ ಬಾಯಿ ಮಾತಿಗೆ ನನಗೆ ಬಂದ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ಟು ಹೋದ್ರು. ಏನು ಸಾಕ್ಷಿ ಆಧಾರ ನನ್ನ ವಿರುದ್ಧ ಏನೂ ಇದ್ದಿಲ್ಲ. ಫೋನ್ಗಳಲ್ಲಿ ಏನೂ ಸಿಕ್ಕಿಲ್ಲ, ವಾಟ್ಸ್ಆ್ಯಪ್ ಅಲ್ಲಿ ಏನೂ ಸಿಕ್ಕಿಲ್ಲ. ಅಂಡ್ ಕಂಪ್ಲೀಟ್ಲಿ ಆ ಕೇಸ್ ನನ್ನ ಮೇಲೆ ಏನಿತ್ತು ಸುಳ್ಳಂತ ಡಿಕ್ಲೇರ್ ಆಗ್ಬಿಟ್ಟು ನಾನು ನಿರ್ದೋಷಿ ಅಂತ ನಾನು ಈಗ ಹೊರಗೆ ಬಂದಿದ್ದೀನಿ. ಸೊ ಸೆಲೆಬ್ರಿಟೀಸ್ ಅಂದ್ರೆ ಖಂಡಿತವಾಗ್ಲೂ ಈ ತರ ವಿ ಹ್ಯಾವ್ ಟು ಸಫರ್. ನಮಗೆ ಒಳ್ಳೆ ಹೆಸರಿದ್ರು ನಾವು ಸಫರ್ ಮಾಡಬೇಕು, ನಮಗೆ ಹೆಸರಿದ್ರು ನಾವು ಸಫರ್ ಮಾಡಬೇಕು. ಸೆಲೆಬ್ರಿಟೀಸ್ ಆಗಿದ್ರೆ ಟಾರ್ಗೆಟ್ ಆಗಿ 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 ತುಳಿದು ಅನುಭವಿಸಬೇಕು. ತಿರ್ಗಾ ಅದನ್ನ ಎದುರಿಸ್ಬಿಟ್ಟು ತಿರ್ಗಾ ಆಚೆ ಬಂದು ನಿಂತು ತೋರಿಸ್ಬೇಕು. ಸಂಜನಾ, ನೀವು ವಿಚಾರಗಳನ್ನ ಹೇಳ್ತಾ ಇದ್ವಿ, ಅಂದ್ರೆ ನಿಮ್ಮ ಮೇಲೆ ಪ್ರಕರಣ ಬಂದಾಗ ಏನೇನಾಯ್ತು ಎಲ್ಲವನ್ನ ಕೂಡ ಮಾತನಾಡ್ತಾ ಇದ್ರಿ. ಸಿ, ದಿಸ್ ಕೇಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಕೇಸ್. ಇದು ಯಾವುದೋ ಒಂದು ಸಾಮಾನ್ಯ ಕೇಸು ಅಲ್ಲ. ಅಂಡ್ ದರ್ಶನ್ ಯಾರೋ ಸಾಮಾನ್ಯ ಆಕ್ಟರು ಅಲ್ಲ, ಒಬ್ಬ ಸ್ಟಾರ್ ನಟ, ಅತಿ ದೊಡ್ಡ ಫ್ಯಾನ್ ಬೇಸ್ ಇರುವಂತಹ ನಟ. ಸಿ, ಯಾಕೆ ಪೊಲೀಸರು ಅಂದ್ರೆ ಈ ವಿಚಾರ ನೀವು ಹೇಳ್ತಾ ಇದ್ರಿ, ಯಾರನ್ನಾದ್ರೂ ಸೆಲೆಬ್ರಿಟಿ ಅಂದಾಗ ಎಲ್ಲರೂ ಈ ರೀತಿ ಒಂದು ಫೇಸ್ ಹೋಗ್ಲೇಬೇಕಾಗತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರಿ. ಬಟ್ ನಿಮ್ಗೆ ಅನ್ನಿಸ್ತಾ ಇಲ್ವಾ ಈ ಪ್ರಕರಣದಲ್ಲಿ, ನಾವ್ ಯಾರು ಅಲ್ಲ ಜಡ್ಜ್ ಮಾಡಕ್ಕೆ, ನಾವು ಕೂಡ ಜಡ್ಜ್ ಮಾಡ್ತಾ ಇಲ್ಲ, ಆದ್ರೆ CC ಕ್ಯಾಮ್ರಾ ಫುಟೇಜ್ಗಳು ಸಿಕ್ಕಿರೋದು, ಅದು ಯಾವುದನ್ನು ಕೂಡ ಮೀಡಿಯಾಗಳು ಸೃಷ್ಟಿ ಮಾಡೋಕ್ಕೂ ಆಗಲ್ಲ. CC ಕ್ಯಾಮ್ರಾ ಫುಟೇಜ್ಗಳನ್ನ ಅಥವಾ ಸುದ್ದಿಗಳನ್ನ ಸುಮ್ನೆ ಒಬ್ಬ ಸ್ಟಾರ್ ನಟನ ಮೇಲೆ ಸುಮ್ನೆ ಜವಾಬ್ದಾರಿಯುತ ಮಾಧ್ಯಮವಾಗಿ ಸೃಷ್ಟಿ ಮಾಡೋದಕ್ಕೂ ಆಗಲ್ಲ. ಅಂಡ್ ಪೊಲೀಸರು ಕೂಡ ಯಾರನ್ನೋ ಅರೆಸ್ಟ್ ಮಾಡಿದ್ರು ಅಂದ ಮಾತ್ರಕ್ಕೆ ಒಬ್ಬ ಜವಾಬ್ದಾರಿಯುತ ಮಾಧ್ಯಮವಾಗಿ ಪೊಲೀಸ್ ಅವರು ಕೂಡ ಮಾಧ್ಯಮಗಳಿಗೆ ಆ ರೀತಿ ಚೀಟ್ ಮಾಡೋಕ್ಕೂ ಆಗಲ್ಲ. ಸೊ ಇದೆಲ್ಲ ವಿಚಾರಗಳ ಬಗ್ಗೆ ಏನ್ ಹೇಳ್ತೀರಿ? ಜೊತೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ತರ ಟ್ರೀಟ್ ಮಾಡ್ತಾರೆ ಈ ಒಂದು ಸೆಲೆಬ್ರಿಟಿ ಆಗಿದ್ರಾಗ್ಲಿ ಯಾರತ್ರ ಆಗ್ಲಿ? ಇವಾಗ ನೀವು ಕೂಡ ಒಳಗಡೆ ಹೋಗಿದ್ರಿ ಒಂದಷ್ಟು ದಿನಗಳ ಕಾಲ. ತುಂಬಾನೇ ಕಷ್ಟ ಆಗುತ್ತೆ ಇವರೇ, ಎಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಎಷ್ಟೇ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು, ದ ಮೇನ್ ಥಿಂಗ್ ದಟ್ ಅ ಹ್ಯೂಮನ್ ಬೀಯಿಂಗ್ ಗೋಸ್ ಥ್ರೂ, ಸೆಲೆಬ್ರಿಟಿ ಆಗಿರ್ಬೋದು, ಸೆಲೆಬ್ರಿಟಿ ಆಗದೇ ಇರ್ಬೋದು, ದ ಮೇನ್ ಥಿಂಗ್ ದಟ್ ಅ ಪರ್ಸನ್ ಗೋಸ್ ಥ್ರೂ ಇಸ್ ದ ಮೆಂಟಲ್ ಹ್ಯೂಮಿಲಿಯೇಷನ್. ಆ್ಯಂಡ್ ಅಷ್ಟು ಅವಮಾನ ನೋಡಿ. ಯಾರಿಗಾದ್ರೂ ಜೇಬಲ್ಲಿ 100 ರೂಪಾಯಿ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಸ್ವಾಭಿಮಾನ ಮತ್ತು ಗೌರವ ಅಂತ ಇರೋದು, ಅವ್ರ ಕಾಲರ್ ಅಪ್ ಮಾಡಿಬಿಟ್ಟೆ ನಡೀತಾರೆ. ಬರೀ ಅವರ ಪರ್ ಡೇ ಇನ್ಕಮ್ 100 ರೂಪೀಸೇ ಆಗಿರಲಿ. ಬಿಕಾಸ್ ಎಲ್ಲರಿಗೂ ಅವರ ಗೌರವ, ಅವರ ಸ್ವಾಭಿಮಾನ ಅಂದರೆ ಅವ್ರಿಗೆ ಅಷ್ಟು ಪ್ರೀತಿ ಇರುತ್ತೆ. ನನಗೆ ಗೌರವ ಕೊಡ್ತಾರೆ, ನನಗೆ ಸ್ವಾಭಿಮಾನ ಕೊಡ್ತಾರೆ. ಸೊ ಯಾವಾಗ ಒಂದು ಮನುಷ್ಯನ ಇಮೇಜ್ಗೆ ಏಟಾಗುತ್ತೋ ಅದು ಮೆಂಟಲ್ ಹ್ಯಾರಾಸ್ಮೆಂಟ್ ಇಸ್ ಸಮ್ ಅದರ್ ಲೆವೆಲ್. ನನಗಿದು ಯಾವಾಗ ಆಗಿತ್ತು, ನಾನು ಅದರಿಂದ ಹೇಗೆ ಬದುಕಿ ಆಚೆ ಬಂದಿದ್ದೀನಿ ಅಂತಲೂ ನನಗೆ ಗೊತ್ತಿಲ್ಲ. ಆ ಭಗವಂತನ ಆಶೀರ್ವಾದ ನನ್ನ ತಲೆ ಮೇಲಿತ್ತು. ಎಲ್ಲೋ ನಾನು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದೀನಿ, ಆ ಒಂದು ಒಳ್ಳೆ ಕೆಲಸನೂ ನನ್ನ ಕಾಪಾಡ್ತು. ಆ್ಯಂಡ್ ಪ್ಲಸ್ ನಾನು ನಿರ್ದೋಷಿಯಾಗಿದೆ, ನಾನು ಪರಾರಾಗಿ ಆಚೆ ಬಂದೆ. ಬಟ್ ನನಗೆ ನಿಜವಾಗ್ಲೂ ನಾನು ಆ ಅಗ್ನಿ ಪರೀಕ್ಷೆಯಿಂದ ನಾನು ಸಾವೇ ಅನುಭವಿಸ್ಬಿಟ್ಟು ಆಚೆ ಬರ್ತೀನಾ, ಅಥವಾ ಸತ್ತು ಆಚೆ ಬರ್ತೀನಾ, ನನ್ನ ಹೆಣ ಆಚೆ ಬರುತ್ತಾ, ಅಥವಾ ನಾನು ನಿಜವಾಗ್ಲೂ ಆಚೆ ಬಂದು ನಿಂತ್ಕೊಳ್ತೀನಾ ಅಂತಲೂ ನನಗೆ ಗೊತ್ತಿಲ್ಲದೆ ಒಂದು ಸಂದರ್ಭ. ಅಷ್ಟು ಮೆಂಟಲ್ ಹ್ಯೂಮಿಲಿಯೇಷನ್ ಆಗುತ್ತೆ. ನೀವು ಮುಖದ ಎದುರುಗಡೆ ನೀವು ದೋಸೆನೂ ಇಡಿ ಅಥವಾ ಬಿರಿಯಾನಿನೂ ಇಡಿ, ಎಂಥ ಊಟನೂ ಒಳಗೆ ಹೋಗದೆ ಇರಂಗೆ ಒಂದು ಸೆಲೆಬ್ರಿಟಿಗಳಿಗೆ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತಾ? ಸ್ಟೇಷನ್ ಅಲ್ಲಾಗ್ಲಿ ಅಥವಾ ಜೇಸಿಲ್ ಇದ್ದಾಗ್ಲಾಗ್ಲಿ ಸೆಲೆಬ್ರಿಟಿಗಳಿಗೆ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟು ಅಥವಾ ಸ್ಪೆಷಲ್ ಕನ್ಸನ್ನು ಆ ಥರದ್ದು ಏನಾದರೂ ಇರುತ್ತಾ, ಹೇಗೆ? Law is law. You're a celebrity or you're a politician or you're a ಸಾರ್ವಜನಿಕ ಮನುಷ್ಯ. ನೀವು ಯಾವುದೇ ಒಂದಾಗಿರ್ಬೋದು, ಎಲ್ಲರಿಗೂ ಕಾನೂನೇ, ನ್ಯಾಯನೇ. ಓಕೆ. ಆ್ಯಂಡ್ ದರ್ಶನ್ ವಿಚಾರಕ್ಕೆ ಬಂದಾಗ, ಅವ್ರ ಸುತ್ತಮುತ್ತ ಇದ್ದಂತಹ ಗೆಳೆಯರಿರ್ಬೋದು ಅಥವಾ ಈ ಪ್ರಕರಣವನ್ನ ನೀವು ಹೇಗೆ ನೋಡ್ತೀರಿ? ಒಬ್ಬ ಕಲಾವಿದೆಯಾಗಿ ಹೇಗೆ ನೋಡ್ತೀರಿ? ಒಬ್ಬ ಸಾರ್ವಜನಿಕವಾಗಿ ಹೇಗೆ ನೋಡ್ತೀರಿ? ಒಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಗೆ ನೋಡ್ತೀರಿ? ನಾನು ಆ್ಯಸ್ ಅ ಕನ್ನಡ ಇಂಡಸ್ಟ್ರಿ ಮೆಂಬರ್ ಇದನ್ನು ಹೇಗೆ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರು, ನಮ್ಮ ಕಲಾವಿದರು, ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರ ಹೊಟ್ಟೆಪಾಡು ಈ ಒಂದು ಬಾಕ್ಸ್ ಆಫೀಸ್ ಮಹಾರಾಜ ದರ್ಶನ್ ಸರಿಂದ ತುಂಬಾ ಅದ್ಧೂರಿಯಾಗಿ ನಡೀತಾ ಇತ್ತು. ಆಲ್ರೆಡಿ ಅವ್ರದ್ದು ಒಂದು 3 ಮೂವೀಸ್ ಕೂಡ ಈಗ ಇನ್ನೇನು ಮೇಕಿಂಗಲ್ಲಿದೆ, ಅಂಡರ್ ಪ್ರೊಡಕ್ಷನ್ ಇದೆ. ಆ್ಯಂಡ್ ಇದರಿಂದ ಇಂಡಸ್ಟ್ರಿಗೆ ತುಂಬ ಏಟಾಗುತ್ತೆ.
ಯುನೋ ಆ್ಯಸ್ ಅ ಇಂಡಸ್ಟ್ರಿ ಪರ್ಸನ್. ಇದರಿಂದ ಅಸಾಮಾನ್ಯವಾಗಿ ಏಟಾಗುತ್ತೆ. ಸೊ ಈ ಒಂದು ಏಟಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಸೇವ್ ಆಗಬೇಕಂದ್ರೆ ದರ್ಶನ್ ಸರ್ ಈ ಒಂದು ಪ್ರಕರಣದಿಂದ ಹೇಗಾದರೂ ಆ ದೇವರೇ ಅವ್ರ ಕೈ ಹಿಡಿದು ಅವ್ರನ್ನ ಆಚೆ ಕರ್ಕೊಂಬರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಇದು ಹೋಗ್ತಾ ಹೋಗ್ತಾ ತುಂಬ ಗಂಭೀರವಾದ ಅಲಿಗೇಷನ್ಸ್ ಬರ್ತಾ ಇದೆ. ಆ್ಯಂಡ್ ನನ್ನ ಜೊತೆ ಹೇಗೆ ಬರೀ ಬಾಯಿ ಮಾತಿಗೆ ನನಗೆ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಹರಾಜೆ ಮಾಡಿಬಿಟ್ಟಿದ್ರು. ಆ್ಯಂಡ್ ನಾನು ಪಾಡಿಗೆ ನಾನು ಹೇಗೆ ಕ್ಲೀನಾಗಿ ಆಚೆ ಬಂದಿದ್ದೇನೋ ಎಲ್ಲೋ ಒಂದು ಕಡೆ ಭಗವಂತ ನಾನು ಕ್ಲೀನಾಗಿ ಆಚೆ ತೆಗಿ ಅಂತ ನಾನು ನಿಜಕ್ಕೂ ತುಂಬ ಬೇಸರದಿಂದ ನಿನ್ನೆ ಬೆಳಗಿಂದ ಕೂತ್ಕೊಂಡು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ದರ್ಶನ್ ಸರ್ನ ನಾನು ಇನ್ ಪರ್ಸನ್ ಅವರನ್ನು ತುಂಬ ಗೌರವಿಸ್ತೀನಿ. ನಾನು ಅರ್ಜುನ್ ಎಂಬ ಸಿನಿಮಾನಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಅವ್ರು ಎಷ್ಟು ಗೌರವಿತ ಆಗಿ ಲೇಡೀಸ್ ಹತ್ರ ಮಾತಾಡ್ತಾರಂದರೆ ನನಗೆ ಯಾವತ್ತೂ ಅವ್ರು ಸಂಜನಾ ಕರೆದಿದ್ದು ನಾನು ಕೇಳಿಲ್ಲ. ಅವರು ಅಮ್ಮ ಚೆನ್ನಾಗಿದೆಯಮ್ಮ, ಓಕೆ ಬಂದಮ್ಮ, ಓಕೆ ತಿಂಡಿ ಆಯ್ತಮ್ಮ, ಅಷ್ಟು ಗೌರವಿತ ಆಗಿ ಅಮ್ಮ ಅಮ್ಮ ಅಂತ ಪ್ರತಿಯೊಂದು ಹೆಂಗ್ಸ್ ಜೊತೆ ಮಾತಾಡ್ತಾರೆ. ಪ್ರತಿಯೊಬ್ಬರ ಜೊತೆ ಅವರ ನಡವಳಿಕೆ ಲೊಕೇಶನಲ್ಲಿ ಹಂಗೆ ಇರುತ್ತೆ. ಟೆಕ್ನಿಷಿಯನ್ಸೇ ಆಗಿರ್ಬೋದು, ತುಂಬ ಡೌನ್ ಟು ಅರ್ತ್ ಆದ ಒಂದು ಸೂಪರ್ ಸ್ಟಾರ್ ದರ್ಶನ್ ಸರು. ಸೊ ಅವ್ರಿಗೆ ಇಷ್ಟೆಲ್ಲ ನಡೀತಾ ಇದೆ ಅಂತ ನೋಡಿದ್ರೆ ನನಗೆ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ನನಗೆ ಕಣ್ಣಲ್ಲಿ ನೀರಿಲ್ಲದೆ ರಕ್ತಾನೇ ಬಂದ್ಬಿಡ್ತಾ ಇದೆ. ದರ್ಶನ್ಗೆ ಈ ಸಿಚುಯೇಷನ್ ಬಂದಿದೆ ಅನ್ನೋದನ್ನ ನೆನ್ಸ್ಕೊಂಡು ನಿಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಥವಾ ರಕ್ತ ಬರ್ತಾ ಇದೆ ಅಂತ ಹೇಳ್ತಿದ್ರಿ. ಕೊಲೆಯಾದಂತ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಏನ್ ಹೇಳ್ತೀರಿ? ಅವ್ರ ಕುಟುಂಬವನ್ನ ನೆನ್ಸ್ಕೊಂಡ್ರೆ ಏನಾಗತ್ತೆ? ತುಂಬ ಬೇಜಾರಾಗ್ತಾ ಇದೆ. ಅವರ ಹೆಂಡತಿ ಗರ್ಭಿಣಿ ಆದ ಸಹನ ಅವರು ಮಾತಾಡ್ತಾ ಇರೋ ಮಾತುಕತೆ ನೋಡಿದೆ. ತುಂಬಾ ಇನ್ನೋಸೆಂಟ್ ಆದ ಒಂದು ಸಿಂಪಲ್ ಆದ ಪರಿವಾರದಿಂದ ರೇಣುಕಾ ಸ್ವಾಮಿ ಅವರು, ಅವರ ಹೆಂಡತಿ, ಅವರ ತಾಯಿ ತಂದೆ ಹೆತ್ತಿದ ಮಗನೇ ಕಳ್ಕೊಂಡಿದ್ದಾರೆ. ಅದು ಅಷ್ಟು ಚಿಕ್ಕ ವಯಸ್ಸಲ್ಲಿರೋ ಒಂದು 33 ಇಯರ್ ಓಲ್ಡ್ ಮಗ. ಈ ಒಂದು ಕಾರ್ಯ ಯಾರು ಮಾಡಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಇಷ್ಟು ಕೆಟ್ಟದಾಗೆ ಯಾರು ಹೊಡೆದಿದ್ದಾರೆ. ನನ್ನ ಪ್ರಕಾರ ಒಂದು ಮನುಷ್ಯ ಏನೇ ಪರಿಸ್ಥಿತಿ ಇರಲಿ ಅದಕ್ಕೆ ಮಾತಾಡ್ಕೊಂಡ್ಬಿಟ್ಟು ಒಂದು ಸಾಲ್ವ್ ಮಾಡ್ಕೊಳ್ಳೋ ಒಂದು ಇಂಟೆಲಿಜೆನ್ಸ್ ಬುದ್ಧಿವಂತಿಕೆ ಭಗವಂತ ಮನುಷ್ಯರಿಗೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಯಾರಿಗೂ ಏನೇ ಸಂದರ್ಭ ಇದ್ದರೂ ಒಂದು ಸುಮ್ಮನೆ ಕಪಾಳಕ್ಕೂ ಹೊಡಿಬಾರ್ದು, ಒಂದು ಸುಮ್ಮನೆ ಕೈನೂ ಗಿಂಡಬಾರ್ದು ಅಂತ ನನ್ನ ಅನಿಸಿಕೆ. ಐ ಆಮ್ ಅ ಟೋಟ್ಲಿ ನಾನ್ ವೈಲೆಂಟ್ ಪರ್ಸನ್. ಆ್ಯಂಡ್ ಇಂಥದ್ದಲ್ಲಿ ಅವರ ಪರಿವಾರಕ್ಕೆ, ರೇಣುಕಾ ಅವರ ಪರಿವಾರಕ್ಕೆ 100% ಜಸ್ಟಿಸ್ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಜಸ್ಟಿಸ್ ಆಗಲೇಬೇಕು. ಇದು ಯಾರು ಮಾಡಿದಾರೋ ಅವ್ರಿಗೆ ನಿಜಕ್ಕೂ ಅವರು ಮನುಷ್ಯರೇ ಅಲ್ಲ ಅಂತ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ. ಬಿಕಾಸ್ ಮನುಷ್ಯರಾಗಿದ್ರೆ ಈ ಥರ ಹೇಗೆ ಇನ್ನೊಂದು ಮನುಷ್ಯನಿಗೆ ನಮಗೆ ಬೇರೆ ನಮ್ಮ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಒಂದು ಸೂಜಿನೇ ಚುಚ್ಚಿದ್ರೆ ಅಯ್ಯೋ ಇರಿ ಹೋಗ್ಬಿಟ್ಟು ಬ್ಯಾಂಡೇಜ್ ತೊಗೊಂಬರ್ತೀನಿ ಅಂತ ನಾವು ಓಡ್ತೀವಿ. ಈಗ ಅದು ಸಾಮಾನ್ಯ ಮನುಷ್ಯರು. ಇದು ಹೇಗೆ ಈ ಥರ ಒಂದು ಮನುಷ್ಯನಿಗೆ ಟ್ರೀಟ್ ಮಾಡ್ಬೋದು? ನಮಗೂ ಅದೇ ಶಾಕ್ ಆಗಿರೋದು. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳ್ತೀವಿ. ಏನಾದರೂ ಒಂದು ಸಣ್ಣ ಕಿಡಿ ಇರಬೇಕು ಹೊಗೆ ಹಾಡಬೇಕು ಅಂತ ಹೇಳಿದ್ರೆ. ಸೊ ಈ ಪ್ರಕರಣ ಕೂಡ ಅಷ್ಟೇ. ಈಗ ರೇಣುಕಾ ಸ್ವಾಮಿ ಏನೋ ಮೆಸೇಜ್ ಮಾಡಿದ್ರು ಪವಿತ್ರ ಗೌಡಗೆ ಅಂತ ಅಂದಿದ್ರೆ ದರ್ಶನ್ ಅವ್ರಿಗಿದ್ದಂತ ಇನ್ಫ್ಲೂಯೆನ್ಸ್ಗೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತು, ದೂರ್ ಕೊಡ್ಬೋದಾಗಿತ್ತು, ವಾರ್ನ್ ಮಾಡಿ ಬಿಟ್ಟು ಕಳಿಸ್ಬಹುದಾಗಿತ್ತು. ಬಟ್ ಈ ರೀತಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರೋದು, ಇದು ದರ್ಶನ್ ಅವ್ರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲಿ ಅಥವಾ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲಿ, ಬಟ್ ದರ್ಶನ್ ಜೊತೆ ಇದ್ದಂಥ ಅವ್ರ ಬಹಳ ಕ್ಲೋಸ್ ಸರ್ಕಲ್ ಅಲ್ಲಿ ಇದ್ದಂಥವರೇ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ಸೊ ವಾರ್ನ್ ಮಾಡಿ ಬಿಡ್ಬೋದಾಗಿತ್ತಲ್ವಾ? ಅವ್ರ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ರೆ ಆಗೋಗಿರೋದು. ಏನಾಗಿಲ್ವೋ ಕರೆಕ್ಟ್. ನನ್ನ ಜೊತೆನೂ ಈ ಥರ ಒಂದು ಇನ್ಸಿಡೆಂಟ್ ಆಗಿತ್ತು 2-3 ಇಯರ್ಸ್ ಬ್ಯಾಕ್. ಒನ್ ಆಫ್ ದಿ ರಿನೌಂಡ್ ಸೆಲೆಬ್ರಿಟಿ ಅವ್ರ ಮಗನೇ ನನಗೆ, ನಾನು 7 ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದಾಗ ನನಗೆ ನೈಟ್ 2 o'clock ಮೆಸೇಜ್ ಮಾಡಿದ್ರು. ನಾನು ಫಸ್ಟ್ ನಂಬರ್ ಬ್ಲಾಕ್ ಮಾಡಿದೆ. ಸೆಕೆಂಡ್ ಟೈಮ್ ನನಗೆ ಮೆಸೇಜ್ ಮಾಡಿದ್ರು, ನಾನು ಸೆಕೆಂಡ್ ನಂಬರು ಬ್ಲಾಕ್ ಮಾಡಿದೆ. ಥರ್ಡ್ ಟೈಮು ನನಗೆ ಮೆಸೇಜ್ ಮಾಡಿಬಿಟ್ಟು ಇನ್ನೂ ಹರಾಸ್ ಮಾಡ್ತಾಯಿದ್ರು. ಅವಾಗ ತಡ್ಕೊಳಕ್ಕಾಗದೆ ನಾನು ಇಂದಿರಾನಗರ್ ಪೊಲೀಸ್ ಸ್ಟೇಷನಲ್ಲೇ ನಾನು ಕಂಪ್ಲೇಂಟ್ ಮಾಡಿದ್ರೆ ಆ ಮನುಷ್ಯನಿಗೆ JCನೇ ಕಳಿಸಲಾಗಿತ್ತು. ಅದಾದಮೇಲೆ 1-2 ದಿನದಲ್ಲಿ ಅವ್ರು ಬೇಲ್ ಆಗೋಯ್ತು. ಬಟ್ ವಿ ಕ್ಯಾನ್ ಪುಟ್ ಅ ಫುಲ್ ಸ್ಟಾಪ್ ಟು all these problems, all the legal problems can be faced and handled very well by the law and order of our city. ನಮ್ಮ ಪೊಲೀಸರು ನಿಜಕ್ಕೂ ತುಂಬಾನೇ ಸಹಾಯಕ್ಕೆ ಬರ್ತಾರೆ ಯಾವಾಗಲೂ. ಆ್ಯಂಡ್ ಇದು ಟ್ರೀಟ್ಮೆಂಟ್ ಮಾಡಿರೋದು 100% ತಪ್ಪು. ಅದು ಯಾರು ಮಾಡಿದಾರೋ ಯಾರು ಮಾಡಿಲ್ವೋ ನನಗೆ ನಿಜಕ್ಕೂ ಗೊತ್ತಿಲ್ಲ. ಯಾರು ಈ ಥರ ಅವ್ರನ್ನ ಮರ್ಡರ್ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ್ಯಂಡ್ ರೇಣುಕಾ ಅವರ ಪರಿವಾರ, ಅವರು ಚಿಕ್ಕ ಪರಿವಾರದಿಂದ ಆಗಿದ್ರು, ಅವರು ಮಿಡಲ್ ಕ್ಲಾಸ್ ಆಗಿದ್ರು, ಅವರಿಗೆ ನ್ಯಾಯ ಸಿಕ್ಕಬೇಕು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ನಾನು
ನಾನು ಇವತ್ತಿನ ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ತಮಾಷೆನಲ್ಲೂ ಫೇಸ್ಬುಕ್ಕಲ್ಲಿ ಕೆಟ್ಟ ಕಮೆಂಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಕೆಟ್ಟ ಕಮೆಂಟ್ ಮಾಡೋದು, ಯೂಟ್ಯೂಬಲ್ಲಿ ಕೆಟ್ಟ ಕಮೆಂಟ್ ಮಾಡೋದು, ವಾಟ್ಸಪ್ಪಲ್ಲಿ ಖಂಡಿಸಿ ಏನಾದರೂ ಯಾರಾದರೂ ಲೇಡೀಸ್ಗೆ ಹುಡುಗನಿಗೆ ವಯಸ್ಸಾಗಿರೋರಿಗೆ ಏನಾದರೂ ಕಳಿಸೋದು, ಕೆಟ್ಟ ಫೋಟೋಗಳು ಕಳಿಸೋದು, MMS ವೀಡಿಯೋಗಳು ಕಳಿಸೋದು, ಇದೆಲ್ಲ ಮಾಡೋದು ಮನುಷ್ಯರೇ. ಸೊ ಇದು ಪೇರೆಂಟ್ಸ್ ನೋಡ್ತಾ ಇದ್ದೀರಾ ಅಂದರೆ ನಾನು ಮಾತಾಡ್ತಾ ಇರೋದು ಪೇರೆಂಟ್ಸು ಕುಂತು ನಿಮ್ಮ ಮಕ್ಕಳಿಗೆ ಮಾತಾಡಿ. ಇದು ಯಾರಾದರೂ ಮಕ್ಕಳು ನೋಡ್ತಾ ಇದ್ದೀರಾ ಅಂದರೆ ನೀವೇ ಪ್ಲೀಸ್ ರಿಮೆಂಬರ್, ಇಂಟರ್ನೆಟ್ ಅನ್ನೋದು ಇಟ್ ಇಸ್ ಬೆಳವಣಿಗೆಗೆ, ಇಟ್ಸ್ ಫಾರ್ ದ ಪ್ರೋಗ್ರೆಸ್ ಆಫ್ ದ ಕಂಟ್ರಿ, ಇಟ್ಸ್ ಫಾರ್ ದ ಪ್ರೋಗ್ರೆಸ್ ಆಫ್ ದ ಪೀಪಲ್. ಈ ಥರ ಟೆಕ್ನಾಲಜಿನ ದುರುಪಯೋಗ ಮಾಡಬೇಡಿ. ನೋಡಿ, ಇದು ತಮಾಷೆನಲ್ಲಿ ಮಾಡಿರೋ ಮೆಸೇಜು ಇನ್ನೊಬ್ಬರು ಯಾರೋ ಹೇಳ್ತಾ ಇರೋ ಆಲಿಗೇಷನ್ ಕತೆ ಪ್ರಕಾರ ಯಾರೋ ಮೆಸೇಜ್ ಮಾಡಿದಾರಂತ ಆಲಿಗೇಷನ್ ಇದೆ, ಯಾರೋ ಮೆಸೇಜ್ ಬಂದಿದೆ ಅಂತ ಆಲಿಗೇಷನ್ ಇದೆ, ಅದರಿಂದ ಅವ್ರು ಸಾವೇ ಆಗಿದೆ ಅಂತ ಇದು ಆರೋಪ ಇದೆ. ಸೊ ಒಂದು ಚಿಕ್ಕ ರಾಂಗ್ ಮೆಸೇಜ್ ಎಲ್ಲಿಂದ ಎಲ್ಲಿ ತನಕ ಹೋಗ್ಬೋದು ಅಂತ ನಾವು ಕನ್ಸಲ್ಲೂ ಅಂದ್ಕೊಳಕ್ಕಾಗಲ್ಲ. ನಿಜಕ್ಕೂ ಆ ಚಿಕ್ಕ ಮೆಸೇಜ್ ಅನ್ನ ದೇ ಕೂಡ ಇಗ್ನೋರ್ಡ್ ಇಟ್. ಆ ಸ್ಥಾನದಲ್ಲಿ ಇತ್ಕೊಂಡು ಅವ್ರು ಅದನ್ನ ಇಗ್ನೋರ್ ಮಾಡ್ಬೋದಾಗಿತ್ತು, ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಫೈಲ್ ಮಾಡ್ಬೋದಾಗಿತ್ತು, ಇಲ್ಲ ನಂಬರ್ಗಳು ಬ್ಲಾಕ್ ಮಾಡ್ಬೋದಾಗಿತ್ತು, ಇಲ್ಲ ವಾರ್ನ್ ಮಾಡ್ಬೋದಾಗಿತ್ತು. ದರ್ ವರ್ ಲಾಟ್ ಆಫ್ ಅದರ್ ಆಪ್ಷನ್ಸ್. ಇದ್ರ ಜೊತೆಗೆ ಪವಿತ್ರ ನಿಮಗೆ ಪರಿಚಯನ, ಪವಿತ್ರ ಗೌಡ ಅಥವಾ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಸಂಬಂಧ ಹೇಗಿತ್ತು, ಅವ್ರ ಸ್ನೇಹದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಸಿಂಧೂರಾ ಅವರೇ, ನನಗೆ ದರ್ಶನ್ ಸರ್ ಪರಿಚಯ ಇದ್ದರು. ಇನ್ನು ನನಗೆ ಈ ಒಂದು ಕಥೆನ ದರ್ಶನ್ ಸರ್ಗೆ ಹೋಲಿಸಿದ್ರೆ ಅವರ ವೈಯಕ್ತಿತ್ವ ನೋಡಿಬಿಟ್ಟು ಈ ಕತೆ ಅವ್ರನ್ನ ಹೋಲ್ಸೋಕ್ಕೆ ಆಗಲ್ಲ ಅಂತ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ. ನಾನು ಇದು ತಪ್ಪು ನಡೀತಾ ಇದೆ, ಲಾ ತಪ್ಪು ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಮಾತನ್ನು ಉಲ್ಟಾ ಆಗಿ ಅರ್ಥ ಮಾಡ್ಕೊಳ್ಬೇಡಿ. ಬಟ್ ನಾನು ಆ್ಯಸ್ ಅ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಒಂದು ಸದಸ್ಯನಾಗಿ ನಾನು ಇನ್ನೂ ದೇವರಲ್ಲಿ ಇಷ್ಟೇ ಬೇಡ್ಕೊಳ್ತಾ ಇದ್ದೀನಿ, ನಾನು ಹೇಗೆ ನನ್ನ ಪ್ರಾಬ್ಲಮ್, ಆ ಬಿರುಗಾಳಿ ಅಂಥದ್ದು ಪ್ರಾಬ್ಲಮ್, ನಾನು ಹೇಗೆ ಸಾವಿನ ಬಾಯಿಂದಾನೆ ನಾನು ಹೇಗೆ ಆಚೆ ಬಂದುಬಿಟ್ಟು ನಾನು ಹೇಗೆ ಕ್ಲೀನ್ ಚಿಟ್ಟಲ್ಲಿ ನನ್ನ ಕೇಸಿಂದ ಆಚೆ ಬಂದೆ, ಎಲ್ಲೋ ಒಂದು ಕಡೆ ಭಗವಂತ ದರ್ಶನ್ ಸರ್ಗೂ ಈ ಕೇಸಿಂದ ಆಚೆ ತೆಗೀರಿ ಅಂತ ನನ್ನ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ನಿನ್ನೆ ಬೆಳಗ್ಗಿಂದ ಇದೊಂದು ಕತೆ ಸ್ಟಾರ್ಟ್ ಆಗಿದೆ. ಪ್ರತಿ ಫ್ಯಾನ್ಸಲ್ಲಿ, ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿ ಇಟ್ಸ್ ಲೈಕ್ ಅ ಬ್ಲ್ಯಾಕ್ ಡೇ. ತುಂಬ ನೋವು ತುಂಬಿದೆ ಮನುಷ್ಯರಲ್ಲಿ. ಬಿಕಾಸ್ ಹಿಂದೆ ಪುನೀತ್ ರಾಜ್ಕುಮಾರ್ ಸರ್ ಹೋದರು, ಅದೊಂದು ತುಂಬಲಾರದೆ ಇರೋ ಒಂದು ಲಾಸ್ ಕನ್ನಡ ಇಂಡಸ್ಟ್ರಿ. ಪವಿತ್ರ ಗೌಡ ಜೊತೆ ನಿಮಗೆ ಫ್ರೆಂಡ್ಶಿಪ್ ಇತ್ತು? ಐ ಮೀನ್, ನೀವು ಪರ್ಸನಲಿ ಪವಿತ್ರ ಗೌಡ ಅವ್ರನ್ನ ಮೀಟ್ ಮಾಡಿದ್ದೀರಾ, ಅಥವಾ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಸ್ನೇಹ ಹೇಗಿತ್ತು? ಗೊತ್ತಿಲ್ಲ. ಯು ಡೋಂಟ್ ನೋ ಆರ್ ಯು ಡಸಂಟ್ ವಾಂಟ್? ಗೊತ್ತಿಲ್ಲ. ಅದು ಹೇಳಕ್ ಇಷ್ಟ ಇಲ್ವಾ ಅಥವಾ ನಿಮಗೆ ಗೊತ್ತಿಲ್ಲ ಅಂತನಾ? ನನಗೆ ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಓಕೆ, ಫೈನ್. ಸೊ ಸಾಕಷ್ಟು ವಿಚಾರ ಮಾತನಾಡ್ತಾ ಇದ್ರಿ ಸಂಜನಾ. ಈಗ ನೀವು ಹೇಳಿದ್ರಿ ನಿಮ್ಮ ಗೆಳೆಯ ಯಾರೋ ನಿಮ್ಮ ಹೆಸರನ್ನ ಹೇಳಿದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋದ್ರು ಅಂತ. ಈಗ ದರ್ಶನ್ ಅವರ ಹೆಸರು ಅಲ್ಲಿರುವಂತಹ ಆರೋಪಿಗಳ ಬಾಯಲ್ಲಿ ಬಂದಿರೋದಕ್ಕೆ ಅಲ್ವಾ? ಜೊತೆಗೆ ದರ್ಶನ್ ಅವರ ವೆಹಿಕಲ್ ಮೂವ್ಮೆಂಟ್ ಇರೋದಕ್ಕೆ, ಆ ಸಾಕ್ಷಿಗಳು ಸಿಕ್ಕಿರೋದಕ್ಕೇನೆ ಪೊಲೀಸರಿಗೂ ರಿಸ್ಕ್ ಅಲ್ವಾ ಇದು? ಯಾಕಂದ್ರೆ ಅಷ್ಟು ದೊಡ್ಡ ನಟನನ್ನ ಅರೆಸ್ಟ್ ಮಾಡಬೇಕು ಅಂದಾಗ ಪೊಲೀಸರಿಗೂ ಕೂಡ ರಿಸ್ಕ್ ಇರುತ್ತೆ. ಆ ರಿಸ್ಕ್ ನಡುವೆ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳ್ತಾ ಇದ್ರಿ. ಸೊ ಇನ್ ಕೇಸ್ ಈಗ ಆಲ್ರೆಡಿ ಅವ್ರನ್ನ 6 ದಿನಗಳ ಕಾಲ ಕಸ್ಟಡಿ ಕೂಡ ಕೊಡ್ಲಾಗಿದೆ. ಬಟ್ ಯಾರೇ ಅಂತ ಕೃತ್ಯ ಮಾಡಿದ್ರು ತಪ್ಪು ಅನ್ನೋದನ್ನು ಕೂಡ ನೀವು ಹೇಳ್ತಾ ಇದೀರಿ. ಒಂದ್ ಕಡೆ ದರ್ಶನ್ ಅವ್ರು ಇದರಿಂದ ಹೊರಗೆ ಬರ್ಲಿ ಅಂತಾನು ಹೇಳ್ತಾ ಇದೀರಿ. ಇನ್ ಕೇಸ್ ಅವರೇ ತಪ್ಪು ಮಾಡಿದ್ರೆ ಹಂಗಾಗಬಾರ್ದು. ಹೇಗಾದ್ರೂ ಭಗವಂತನಲ್ಲಿ ನೀವು ಕೇಳ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಸಂಜನಾ. ಬಿಕಾಸ್ ದರ್ಶನ್ ಒಬ್ಬ ಸೆಲೆಬ್ರಿಟಿ, ಹಣ ಬಲ ಇದೆ, ಜನ ಬಲ ಇದೆ. ಬಟ್ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಏನಿದೆ ನೋಡಿ? ಯಾರಿಗಾದ್ರೂ ಹಣ ಬಲ ಇರಲಿ, ಯಾರಿಗೂ ಜನಬಲ ಇದ್ರೆ ಅವರು ಇಲ್ಲೀಗಲ್ ಕೆಲಸ ಮಾಡೋದು ಸರಿಯಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಹಣ ಬಲ ಇದ್ದರೆ, ಜನ ಬಲ ಇದ್ದರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ನಾವು ಕೆಟ್ಟ ಕೆಲಸನೂ ಮಾಡಿಬಿಟ್ಟು ಅದರಿಂದ ತಪ್ಪಿಸ್ಕೊಬಹುದು ಅಂತ ನೀವು ಹೇಳ್ತಾ ಇದ್ದರೆ ನಾನು ಆ ಥರ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ, ನಾನು ಆ ಥರ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಯಾರಿಗಾದ್ರೂ ಕಪಾಳಕ್ಕೂ ಹೊಡಿಬಾರ್ದು. ನನ್ನ ಅನಿಸಿಕೆ ಅದು. ಕಪಾಳಕ್ಕೂ ಹೊಡೆಯೋದು ಇಸ್ ಅ ಸಿವಿಯರ್ ಕ್ರೈಮ್ ಇನ್ ಟುಡೇಸ್ ಡೇಟ್. ಈಗ ಲಾ ಆ್ಯಂಡ್ ಆರ್ಡರ್ ಅಷ್ಟು ಸ್ಟ್ರಾಂಗ್ ಇದೆ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ ಆಫ್ ದಿ ಸ್ಟೇಟ್ ಪೊಲೀಸ್ ಕರ್ನಾಟಕನ ನಾವು
ಖಂಡಿತವಾಗ್ಲೂ ರೆಸ್ಪೆಕ್ಟ್ ಮಾಡಲೇಬೇಕು. ಅವ್ರು ಇಷ್ಟು ಶ್ರಮೆ ಪಟ್ಬಿಟ್ಟು ರೇಣುಕಾ ಅವ್ರ ಪರಿವಾರಕ್ಕೆ ಜಸ್ಟಿಸ್ ಸಿಗಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈಗ ಇನ್ನು ಇದರಿಂದ ಜಾಸ್ತಿ ಮಾತಾಡೋದು, ನಾವು ಯಾವುದೇ ತೀರ್ಪು ಇದನ್ನು ಈಗಲೇ ಕೊಡೋದು ಖಂಡಿತವಾಗ್ಲೂ ತಪ್ಪು. ನಾವು ಇದ್ರ ಬಗ್ಗೆ ಟ್ರಯಲ್ ನಡೆಸ್ಲಿಕ್ಕೆ ಆಗಲ್ಲ. ಲಾ ಅನ್ನೋದು ಅದ್ರ ಬಗ್ಗೆ ಪೊಲೀಸನ್ನವರು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೆಗೆದು ಕಂಪ್ಲೀಟ್ ಚಾರ್ಜ್ ಶೀಟ್ ಅನ್ನೋದು ಹಾಕಾದ್ಮೇಲೆ ನಮ್ಮ ಮುಂದೆ ಯಾರ ಪಾತ್ರ ಏನು, ಯಾರು ಮಾಡಿದ್ದಾರೆ, ಯಾರು ಏನು ಮಾಡಿಲ್ಲ, ಯಾರು ದೂರದ ಪರಿಚಯ, ಯಾರು ಹತ್ರದ ಪರಿಚಯ, ಯಾರು ನಿಜವಾಗ್ಲೂ ಕ್ರಿಮಿನಲ್ಲು, ಯಾರು ಕ್ರಿಮಿನಲ್ ಅಲ್ಲ, ಯಾರು ಬರೀ ದೋಸ್ತ್ಗಳು, ಪ್ರತಿಯೊಂದು ನಮ್ಮ ಮುಂದೆ ಬಂದೇ ಬರುತ್ತೆ. ಬಟ್ ಅದಕ್ಕೆ ಸ್ವಲ್ಪ ಸಮಯ ಬೇಕು. ಆ್ಯಂಡ್ ಐ ಥಿಂಕ್ ವಿ ಶುಡ್ ಜಸ್ಟ್ ರೆಸ್ಪೆಕ್ಟ್ ಆ್ಯಂಡ್ ವಿ ಶುಡ್ ನಾಟ್ ಡೂ ಅ ಮೀಡಿಯಾ ಟ್ರಯಲ್ ಆನ್ ದಿಸ್. ಎಸ್, ಥ್ಯಾಂಕ್ ಯು ಸಂಜನಾ, ಪವರ್ ಟಿವಿ ಜೊತೆ ಇಷ್ಟು ತನಕ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.